ಫೋನ್ ಮಾಡ್ತಿದ್ದಾರೆ ಅನ್ಕೊಂಡ್ ಫೋನ್ ಎತ್ತಿಲ್ವೇನೋ. ನಾನೇ ರಾಹುಲ್ ಅವರೇ, ಒಂದ್ಸಲ ಮಾತಾಡಿ. ಇವನೇನು ರಾಹುಲ್ ಫೋನ್ ಮಾಡ್ತಿದ್ದಾನೆ ಅಂದ್ರೆ ಎವಿಡೆನ್ಸ್ ರಾಹುಲ್ ಕಳ್ಸೋ ಪ್ಲಾನ್ ಅಲ್ಲಿ ಏನಾದ್ರೂ ಇದಾನಾ? ಗಾಡ್, ಅದೇನಾದ್ರೂ ನಿಜ ಆಗೋದ್ರೆ ನನ್ನ ಇಲ್ಲೇ ಸಮಾಧಿ ಮಾಡ್ಬಿಡ್ತಾರೆ. ರಾಹುಲ್, ಯಾರೋ ಪದೇ ಪದೇ ಇಷ್ಟೊಂದ್ಸಲ ಫೋನ್ ಮಾಡ್ತಿದಾರೆ ಅಂದ್ರೆ ಏನೋ ಒಂದು ಮುಖ್ಯವಾದ ವಿಷಯನೇ ಇರ್ಬೇಕು ಅನ್ಸುತ್ತೆ ಕಣೋ. ಹೋಗ್ ಮಾತಾಡು ರಾಹುಲ್, ಸುಮ್ನೆ ಕೂತಿದ್ಯಲ್ಲೋ, ಹೋಗ್ ಮಾತಾಡು. ಯಾರೋದು? ಡ್ಯಾಡ್, ಯಾವ್ದೋ ಅನ್ನೋನ್ ನಂಬರ್. ಆಯ್ತು ಸರಿ, ಮಾತಾಡು. ಇವ್ರ ಫೋನ್ ಎತ್ತಿಲ್ಲ ಅಂದ್ರೆ ಏನಾದ್ರೂ ಸರಿ, ನೇರವಾಗಿ ಒಳಗಡೆ ಹೋಗ್ತೇನೆ. ಆಮೇಲೆ ನನ್ಗೇನಾದ್ರೂ ಪರವಾಗಿಲ್ಲ. ಅಮ್ಮವ್ರಿಗೆ ಈ ಮತ್ ಕೊಡೋದಕ್ಕೆ ತಡ ಮಾಡಬಾರ್ದು. ಹಲೋ ರಾಹುಲ್ ಅವರೇ. ಸರ್ಸು, ನಾನೇ ರಾಹುಲ್ ಅವರೇ, ನಾನೇ. ಸರ್ಸು ನೀನ್ ಎಲ್ಲಿದೆ ಹೇಳಿ ಸರ್ಸು. ಯಾಕಷ್ಟು ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ? ರಾಹುಲ್ ಅವರೇ, ಇಲ್ಲಿ ನೋಡಿ, ಆಸ್ಪತ್ರೆ ಹೊರಗಡೆನೆ ಇದೀನಿ ಈಗ. ನಂಗೋಸ್ಕರ ಯಾರೋ ಕೆಲವು ರೌಡಿಗಳು ಕಾಯ್ತಿದ್ದಾರೆ. ಹಲೋ 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 ಸರ್ಸು. ಹಲೋ ರಾಹುಲ್ ಅವರೇ, ರಾಹುಲ್ ಅವರೇ, ಹಲೋ. ಅಯ್ಯೋ, ಫೋನ್ ಈಗ್ಲೇ ಆಫ್ ಆಗ್ಬೇಕಾ? ಏನಾದ್ರೂ ಮಾಡು, ಏನಾದ್ರೂ ಮಾಡು. ಏನಾಗ್ತಿದೆ ನನ್ಗೇನು ಅರ್ಥ ಆಗ್ತಿಲ್ವಲ್ಲ. ಏನಾಯ್ತಪ್ಪ, ಏನಾಯ್ತು? ಡ್ಯಾಡ್, ಸರ್ಸು ಡ್ಯಾಡ್. ನೀನೇ ಮಾಡು ರಾಹುಲ್, ನೀನೇ ಮಾಡು. ಏನಾಯ್ತು ರಾಹುಲ್? ಡ್ಯಾಡ್, ಸಿಗ್ನಲ್ ಯಾಕೋ ಸರಿಯಾಗಿ ಸಿಗ್ತಾ ಇಲ್ಲ. ರಾಹುಲ್, ಒಂದ್ ಕೆಲ್ಸ ಮಾಡು, ಈ ನಂಬರ್ಗೆ ಬೇಡ, ಸರ್ಸು ನಂಬರ್ಗೆ ಫೋನ್ ಮಾಡು. ಓಕೆ ಡ್ಯಾಡ್. ರಿಂಗ್ ಆಗ್ತಾ ಇದೆ. ಏನಾಯ್ತು? ಫೋನ್ ರಿಂಗ್ ಆಗ್ತಾ ಇದೆ, ಆದ್ರೆ ಅಟೆಂಡ್ ಮಾಡ್ತಿಲ್ಲ.
ಜನಗಳು ಕಣ್ತಪ್ಸಿ ಇವಳು ಒಳಗೆ ಹೇಗ್ ಬಂದ್ಲು? ನೋ, ಇವಳು ಯಾವುದೇ ಕಾರಣಕ್ಕೂ ಇಲ್ಲಿರಬಾರ್ದು. ಹಲೋ ಮೇಡಮ್. ನೀವ್ ಹೊರಗಡೆ ನಿಂತು ಏನ್ರೋ ಮಾಡ್ತಿದ್ದೀರಾ? ನಾವು ಅವಳಿಗೋಸ್ಕರ ಹೊರಗಡೆ ವೇಟ್ ಮಾಡ್ತಿದ್ವಿ ಮೇಡಮ್. ಫೂಲ್, ಆ ಸರ್ಸು ಆಲ್ರೆಡಿ ಒಳಗಡೆ ಬಂದಾಯ್ತು. ಬಂದ್ ಹೇಳ್ಕೊಂಡು ಹೋಗ್ರೋ. ನೀವೇನ್ ಹೇಳ್ತಿದ್ದೀರಾ ಮೇಡಮ್? ನಾವೆಲ್ಲರೂ ಇಲ್ಲೇ ಕಾಯ್ತಿರ್ಬೇಕಾದ್ರೆ ಅವಳು ಹೇಗೆ ಒಳಗಡೆ ಬರ್ತಾಳೆ ಮೇಡಮ್? ಕೇಳ್ಕೊಂಡು ಫೋನ್ ಮಾಡೋ ಅಂತೀಯಾ? ಹುಚ್ಚುಚ್ಚು ಕ್ವೆಶ್ಚನ್ಸ್ ಕೇಳಿ ಟೈಮ್ ವೇಸ್ಟ್ ಮಾಡ್ಬೇಡಿ. ಮೊದ್ಲು ಬಂದು ಸರ್ಸುನ ಹೇಳ್ಕೊಂಡು ಹೋಗಿ. ಕಮಾನ್. ಆಗ್ಲಿ ಮೇಡಮ್, ಬರ್ತಾ ಇದೀವಿ. ಅದಕ್ಕೆ ಶ್ಯಾಮ್ಲಾ ಆಂಟಿ ಇವ್ರ ಮೇಲೆ ಸೀರಿಯಸ್ ಆಗಿದ್ದು. ಈಡಿಯಟ್ಸ್. ಅಯ್ಯೋ, ಅಷ್ಟಕ್ಕೂ ಇವಳು ಯಾರ ಹತ್ರ ಹೋಗಿ ಮಾತಾಡ್ತಾಳೋ, ತಡಿಬೇಕು. ಏಯ್, ಅವಳು ಒಳಗಡೆ ಹೋಗಿದ್ದಾಳಂತೆ, ಬನ್ನಿ ಹೋಗೋಣ. ಡಾಕ್ಟ್ರಪ್ಪ, ಆಯುರ್ವೇದ ಮದ್ದು ತಂದಿದ್ದೀನಿ, ಮೊದ್ಲು ಇದನ್ನ ನಮ್ಮವ್ರಿಗೆ ಕೊಡಿ. ಸರಿ ಬನ್ನಿಮ್ಮ, ಈಗಾಗಲೇ ತುಂಬಾ ಲೇಟ್ ಆಗಿದೆ. ಮ್ಯಾಜಿಕ್ ಮಾಡ್ತಿದ್ದಾಳ? ಬರೋದೇ ಕಷ್ಟ ಅನ್ಕೊಂಡಿದ್ದೆ, ಆದ್ರೆ ಡಾಕ್ಟರ್ ಯಾವಾಗ ಮೀಟ್ ಮಾಡಲಿ ಇವಳು? ಏನ್ ಮಾಡೋದು? ಆಂಟಿ ಲೈಫ್ ನಾರ್ಮಲ್ ಆಗ್ಬಿಟ್ರೆ ನನ್ನ ಲೈಫ್ ಕ್ಲೋಸ್ ಆಗ್ಬಿಡುತ್ತಲ್ಲ. ಡಾಕ್ಟರ್, ಒಂದ್ ಸ್ವಲ್ಪ ಆ ಕಡೆ ಹೋಗಿ. ನರ್ಸ್, ಇಂಜೆಕ್ಷನ್ ರೆಡಿ ಮಾಡಿ. ಮೇಡಮ್, ಅದನ್ನು ಕೊಡಿ. ಯಾರಾದ್ರೂ ಪ್ರೀತಿ ನೋಡಿದ್ರಾ? ಈಗ ನಿನ್ಗೆ ಅವಳು ಯಾಕೆ ಬೇಕು? ಬೇಕಾಗಿಲ್ಲ, ಜಸ್ಟ್ ಆಸ್ಕಿಂಗ್. ರಿಷಿ, ನಿನಗೇನಾದ್ರೂ ಗೊತ್ತಾ? ಇಲ್ಲ, ಮಾರ್ನಿಂಗ್ ಇಂದ ಅವಳು ಆಗಾಗ ಕಾಣಿಸ್ಕೊಂತಾಳೆ, ಆಗಾಗ ಮಾಯ ಆಗ್ಬಿಡ್ತಿದ್ದಾಳೆ. ಐ ಡೋಂಟ್ ನೋ ವೈ. ಈಗ್ಲೂ ಕೂಡ ಅಷ್ಟೇ, ಯಾರಿಗೂ ಹೇಳ್ದೆ ಎಲ್ಲೋದ್ಲೋ ಏನ್ ಮಾಡ್ತಿದ್ದಾಳೋ ಯಾರಿಗೂ ಗೊತ್ತಿಲ್ಲ. ಗೆಸ್ಟ್ ಆಗಿ ಬಂದು ಬೆಡ್ ಬಗ್ ಹಾಗೆ ಅಂಟ್ಕೊಂಡಿರೋ ನಿನಗೆ ಯಾಕೆ ಬೇಕು ನನ್ ವಿಷಯ? ಇವ್ರ ಮಾತು ಅನುಮಾನ ಬರೋ ಹಾಗಿದೆ. ಹೇಗಾದ್ರೂ ತಡಿಬೇಕಲ್ಲ. ಹೇಗೆ?
ಪ್ರೀತಿ ಎಲ್ಲಿ ಹೋಗಿದ್ದೆ? ನೋಡಿದ್ರೆ ಗೊತ್ತಾಗ್ತಿಲ್ವಾ ವನಜಕ್ಕ? ಓ, ಯಾರೋ ದೃಷ್ಟಿ ತೆಗ್ದು ಕಾಯಿ ಹೊಡೆದಿರೋದನ್ನ ತಗೊಂಡ್ ಬರಕ್ ಹೋಗಿದ್ದಾ? ಚೀಚಿ, ಅಂತ ಕೆಲ್ಸ ನಾನ್ ಯಾಕೆ ಮಾಡ್ತೀನಿ? ಆಂಟಿ ಪ್ರಾಣ ಸೇವ್ ಮಾಡು ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೆ. ಟೈಮ್ಗೆ ಆಂಟಿಡೋಟ್ ಸಿಕ್ತಲ್ಲ ಅಂತ ಹರಕೆ ತೀರಿಸ್ಕೊಂಡ್ ಬಂದೆ. ನಂಗೂ ಹೇಳಿದ್ರೆ ನಾನು ಬರ್ತಿದ್ನಲ್ಲ, ಅಟ್ಲೀಸ್ಟ್ ಪ್ರಸಾದನಾದ್ರೂ ಸಿಕ್ತಿತ್ತು. ತಂದಿದ್ದೀನಕ್ಕ. ವಾಣಿ ಈಗ ಇಲ್ಲೇ ನನ್ ಕಣ್ಮುಂದೆ ಇದ್ದಿದ್ರೆ ದೇವಸ್ಥಾನಕ್ಕೆ ಹೋಗೋದಷ್ಟೇ ಅಲ್ಲ ಅಂಕಲ್, ಅವಳ ಕಾಲಿಗೆ ಬೀಳ್ತಿದ್ದೆ. ಆಂಟಿ ಮೇಲೆ ಅವಳು ತೋರಿಸ್ತಿರೋ ಪ್ರೀತಿ ರೆಸ್ಪೆಕ್ಟ್ ನೋಡಿ ನನ್ನಿಂದ ದೂರ ಆಗ್ಬಿಟ್ರು. ಪಾಪ, ಅವಳಿಗಿಷ್ಟು ದಿನ ತುಂಬಾ ನೋವು ಕೊಟ್ಬಿಟ್ಟೆ. ಅದಕ್ಕೆ ವಾಣಿ ಬಂದ್ಮೇಲೆ ಎಲ್ರ ಮುಂದೆ ಮನಸ್ಸಾರಿ ಸಾರಿ ಕೇಳ್ತೀನಿ ಅವಳ ಹತ್ರ. ತುಂಬಾ ಸಂತೋಷ ನಮ್ಮ. ನೀನ್ ಬದ್ಲಾದ್ರೆ ನನಗಿಂತ ಹೆಚ್ಚು ಸಂತೋಷ ಪಡೋರು ಇನ್ಯಾರು ಇಲ್ಲ. ಅವಳು ಬರಲ್ಲ ಅಂತ ಗೊತ್ತಿದ್ದೆ ಈ ಬದಲಾಗಿರೋ ತರ ಆಕ್ಟಿಂಗ್ ಅಂಕಲ್. ಹೊಸ್ದಾಗ್ ಬದಲಾಗೋದೇನು ಅಂಕಲ್? ಅವಳು ಮೊದ್ಲಿಂದ ಒಳ್ಳೆವಳೆ. ಏನೋ ಆಗಾಗ ಬ್ಯಾಡ್ ಇನ್ಫ್ಲೂಯೆನ್ಸ್ ಇಂದ. ಅಂದ್ರೆ ಪ್ರೀತಿ ಬಗ್ಗೆ ಎಲ್ರಿಗಿಂತ ನಿನ್ಗೆ ಚೆನ್ನಾಗಿ ಗೊತ್ತನ್ಸತ್ತಲ್ಲ ರಿಷಿ? ವಾಣಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ತೇಜ? ಇಲ್ಲ. ಹೌದಾ? ಅದೇನು ಹಾಸ್ಪಿಟಲ್ ನಲ್ಲಿ ಸಿಸಿಟಿವಿ ಫುಟೇಜ್ ಇರುತ್ತಲ್ಲ, ಅದನ್ನ ಚೆಕ್ ಮಾಡಿದ್ರೆ ಕನಿಷ್ಠ ಏನಾದ್ರೂ ಕ್ಲೂ ಸಿಕ್ತಿತ್ತು. ಆಲ್ರೆಡಿ ಕೇಳಾಯ್ತು, ಬಟ್ ಅವಳು ಬರೋ ಟೈಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಸಿಸಿಟಿವಿ ಕ್ಯಾಮರಾಸ್ ವರ್ಕ್ ಆಗಿಲ್ಲ. ಹೌದಾ? ಅದ್ಯಾಕೆ? ಇದೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂಕಲ್. ತುಂಬಾ ತುಂಬಾ ಟೆನ್ಷನ್ ಆಗ್ತಾ ಇದೆ. ರಾಹುಲ್ ಹೇಳ್ದ ಹಾಗೆ ಇದ್ಯಾರ್ದೋ ತುಂಬಾ ಕ್ಲೆವರ್ ಪ್ಲಾನ್ ಅನಿಸ್ತಾ ಇದೆ ನನಗೆ. ಅಂಕಲ್ ತಗೊಳ್ಳಿ, ನಿಮ್ ಕೈಯಿಂದಾನೇ ಆಂಟಿ ಕುಂಕುಮ ಇಡಿ. ಅವರು ಸೇಫ್ ಆಗಿರ್ಬೇಕು. ತಗೊಳ್ಳಿ ಅಂಕಲ್. ಯಾರೇ ತುಂಬಾ ಭಯ ಆಗ್ತಿತ್ತು ನನ್ಗೆ. ನೀವು ಬರ್ತಾ ಇದ್ದಿದ್ರೆ ನನ್ಗೆ ಏನಾಗ್ತಿತ್ತೋ ಏನೋ. ನೀನ್ ತೊಂದ್ರೆಲಿದ್ರೆ ನಾನ್ ಬರ್ದೆ ಹೇಗಿರ್ತೀನಿ ಹೇಳು? ಆದ್ರೆ ನಿಮ್ಗೆ ನಾನಿರೋ ಜಾಗ ಕೂಡ ಗೊತ್ತಿರ್ಲಿಲ್ಲ. ನಿಮಗ್ ಕಳ್ಸಿದ್ದು ಆ ರೌಡಿಗಳ ಗೊತ್ತಾಗಿ ಬೇರೆ ಜಾಗ ಕರ್ಕೊಂಡು ಹೋಗ್ತಿದ್ದಾಗ ತಪ್ಪಿಸ್ಕೊಂಡಿದ್ದು. ನನ್ ವಿಷಯ ನಿಮಗ್ ಗೊತ್ತಾಗಲ್ವೇನೋ, ನೀವ್ ಬರಲ್ವೇನೋ ಅಂತ ಏನೇನೋ ಹುಚ್ಚ ಆಲೋಚನೆ ಮಾಡಿ ತುಂಬಾ ಹೆದರ್ಕೊಂಡಿದ್ದೆ. ಸರಿ ಸರ್ಸು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನಗೇನು ಆಗಿಲ್ಲ ತಾನೆ? ಅಮ್ಮವ್ರು ಹೇಗಿದಾರ ಈಗ? ಚೆನ್ನಾಗಿದಾರ? ಮತ್ ಕೆಲ್ಸ ಮಾಡ್ತಾ? ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗದ ಕೊಟ್ಟು ಹೋಗಿದ್ಯಾ? ಚೆನ್ನಾಗಿ ಕೆಲಸ ಮಾಡಿದೆ. ನಾನು ಹೋಗಿದ್ದಲ್ಲ ರಾಹುಲ್ ಅವರೇ, ಆ ರೌಡಿಗಳ ಕರ್ಕೊಂಡು ಹೋಗಿದ್ದು. ಮೇಡಮ್ ಔಟ್ ಆಫ್ ಡೇಂಜರ್ ಅಂತ ಗೊತ್ತಾದ್ಮೇಲೆ ನಮ್ ಟೆನ್ಷನ್ ಎಲ್ಲ ನಿಂಗ್ ಬಗ್ಗೆನೆ. ಸರಿ, ನಾನು ಮನೆಯವ್ರಿಗೆ ಫೋನ್ ಮಾಡಿ ನೀನ್ ಸೇಫ್ ಆಗಿದ್ಯಾ ಅಂತ ಹೇಳ್ತೀನಿ.
ಡ್ಯಾಡ್, ರಾಹುಲ್ ಕಾಲ್ ಮಾಡ್ತಿದ್ದಾನೆ. ಸರಸ್ಸು ಚಾಪ್ಟರ್ ಮುಗೀತು ಅಂತ ಹೇಳೋಕಿರ್ಬೇಕೇನೋ. ಪಿಕ್ ಮಾಡು, ಲೇಟ್ ಯಾಕೆ? ಮಾತಾಡು ತೇಜ, ಮಾತಾಡು. ಹೇಳು ರಾಹುಲ್. ಅಣ್ಣ, ಸರಸು ಸಿಕ್ಕದ್ಲು. ಅವಳು ನನ್ ಜೊತೆನೇ ಇದ್ದಾಳೆ. ಶೀ ಇಸ್ ಫೈನ್. ವಾಟ್? ಸರ್ಸು ಸಿಕ್ಕಿದ್ಲಾ? ಥ್ಯಾಂಕ್ ಗಾಡ್. ಡ್ಯಾಡ್, ಸರ್ಸು ಸಿಕ್ಕಿದ್ಲಂತೆ ಡ್ಯಾಡ್. ಎಲ್ಲಿ ಆ ಫೋನ್ ಒಂದ್ಸಲ ಕೊಡು ನನ್ಗೆ. ಹಲೋ ಅಮ್ಮ. ಅಮ್ಮ, ಸರ್ಸು ನಿನ್ ಬಗ್ಗೆ ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಮ್ಮ. ಹಾಸ್ಪಿಟ್ಲಿಗೆ ಬಂದು ನಮ್ಮನ್ನ ನೋಡ್ದೆ ಯಾಕೆ ಹಾಗೆ ಹೊಟ್ಟೋದ್ಯಮ್ಮ? ಅದೆಲ್ಲ ದೊಡ್ಡ ಕಥೆ ಮಾವ, ಆಮೇಲೆ ಹೇಳ್ತೀನಿ. ಅಮ್ಮೋರ್ ಹೇಗಿದ್ದಾರೆ? ನಿನ್ ಕಷ್ಟ ವ್ಯರ್ಥ ಆಗಿಲ್ಲಮ್ಮ. ನಿಮ್ಮ ಅಮ್ಮವ್ರ ಪರಿಸ್ಥಿತಿ ಸುಧಾರಿಸಿದೆ. ಡಾಕ್ಟರ್ ಕೂಡ ಈಗಷ್ಟೇ ಪರೀಕ್ಷೆ ಮಾಡಿ ಹೋದ್ರಮ್ಮ. ಬೇಗನೆ ಪ್ರಜ್ಞೆನೂ ಬರುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಸಂತೋಷ ಮಾವ. ನಾವೆಲ್ಲ ನಿನಗೋಸ್ಕರ ಯೋಚನೆ ಮಾಡ್ತಿದ್ರೆ ನೀನ್ ಮಾತ್ರ ನಿಮ್ಮ ಅಮ್ಮವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲಮ್ಮ. ಅದೇನ್ ಮಾವ ಹಾಗಂತೀರಾ? ನನ್ ಪ್ರಾಣಕ್ಕಿಂತ ಅಮ್ಮೋರ್ ಆರೋಗ್ಯನೇ ಮುಖ್ಯ ಅಲ್ವಾ? ಅಮ್ಮ ಅಮ್ಮ, ನೀನ್ ಇನ್ನೊಂದ್ಸಲ ಹೀಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲಮ್ಮ. ಅಮ್ಮ, ನೀವಿಬ್ರು ನಮಗೆ ಮುಖ್ಯನಮ್ಮ. ಇನ್ನೊಂದ್ಸಲ ಹೀಗೆ ಮಾತಾಡ್ಬೇಡ. ಸ್ವಲ್ಪ ರಾಹುಲ್ಗೆ ಫೋನ್ ಕೊಡಮ್ಮ. ರಾಹುಲ್, ನೀವಿಬ್ರು ಈಗ್ಲೇ ಇಲ್ಲಿಗೆ ಬರ್ತೀರಾ? ಇಲ್ಲ ಡ್ಯಾಡ್, ಸರಸ್ಸುಗೆ ತುಂಬಾ ಸುಸ್ತಾಗಿದೆ. ನಾನು ಇವಳನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಂಗೇನು ಆಗಿಲ್ಲ. ನಾನ್ ಚೆನ್ನಾಗೇ ಇದ್ದೀನಿ. ನಾವ್ ಆಸ್ಪತ್ರೆಗೆ ಹೋಗೋಣ. ಅಮ್ಮೋರ್ನ ನೋಡ್ಬೇಕನ್ಸ್ತಿದೆ. ನಿಮ್ಮ ಅಮ್ಮವ್ರನ್ನ ನೋಡ್ಕೊಳ್ಳೋಕೆ ಇಲ್ಲಿ ನಾವೆಲ್ಲ ಇದೀವಲ್ಲ. ರಾಹುಲ್ ಹೇಳ್ದ ಹಾಗೆ ನೀನ್ ಮನೆಗೆ ಹೊರಟೋಗು. ಹೋಗಮ್ಮ, ಏನೂ ಆಗಲ್ಲ, ನಾವೆಲ್ಲ ಇದೀವಲ್ಲ. ಸರ್ಸು, ಡ್ಯಾಡ್ ಹೇಳ್ತಾ ಇದಾರಲ್ಲ, ನಾವು ಹೋಗೋಣ ಬಾ. ಸರಿನವ, ಹುಷಾರು. ಸರಿ ಡ್ಯಾಡ್, ಆಮೇಲೆ ಕಾಲ್ ಮಾಡ್ತೀನಿ. ವೆಲ್ ಡನ್. ಥ್ಯಾಂಕ್ ಯು ಮೇಡಮ್. ನಾನ್ ಬರೋಕ್ ಹೇಳ್ದೆ ಅಂತ ಶ್ಯಾಮ್ಲ ಅವ್ರಿಗೆ ಫೋನ್ ಮಾಡು. ಆಯ್ತು ಮೇಡಮ್. ಅಗತ್ಯ ಇಲ್ಲ, ನಾನು ಆಲ್ರೆಡಿ ಬಂದಾಯ್ತು. ವಾಟ್ ಅ ಕೋಇನ್ಸಿಡೆನ್ಸ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಗೋಪಾಲ್, ಈ ವಿಡಿಯೋ ಅವ್ರಿಗೆ ತೋರಿಸು. ಓಕೆ ಮೇಡಮ್. ನೀನ್ ಯಾರ್ ಪ್ರಾಣ ತೆಗಿಬೇಕು ಅಂತ ಇವ್ರಿಗೆ ಬಂದೆ? ವಾಗ್ದೇವಿ. ಅಂದ್ರೆ ವಾಗ್ದೇವಿಗೆ ಆಕ್ಸಿಡೆಂಟ್ ಪ್ಲಾನ್ ಮಾಡಿಸಿ ಹತ್ರದಲ್ಲೇ ಇದ್ದು ಎಲ್ಲ ನೋಡ್ಕೊಂಡಿದ್ದು ನಾನೇ ಎಲ್ಲ ಹತ್ರ ಇದ್ ನೋಡ್ಕೊಂಡಿದ್ದು. ನೀನ್ ಹೇಳ್ತಿರೋದ್ ನಿಜಾನಾ? ಈ ವಿಷಯದಲ್ಲಿ ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ. ನನ್ ತಂಟೆಗ್ ಬಂದ್ರೆ ಯಾರನ್ನೂ ಕ್ಷಮಿಸಲ್ಲ. ಅಂಥವರಿಗೆಲ್ಲ ಸಾವು ಬಿಟ್ರೆ ಬೇರೆ ಶಿಕ್ಷೆ ಇಲ್ಲ. ವಾಗ್ದೇವಿನ ಸಾಯಿಸ್ದಿರೋ ಹಾಗೆ ಯಾರು ತಡೀತಿದ್ದಾರೆ? ಪೂರ್ತಿ ಕುಟುಂಬ. ಆಕ್ಸಿಡೆಂಟ್ ಮಾಡಿಸಿದ್ದು ನೀನೆ, ಈಗ ಊರೆಲ್ಲ ತಿರುಗಿ ಔಷಧಿ ತಂದಿದ್ದು ನೀನೆ. ಏನ್ ನಿನ್ ಡಬಲ್ ಗೇಮ್? ಅದೆಲ್ಲ ನಾಟಕ. ನಾನ್ ಅನ್ಕೊಂಡ್ ಹಾಗಾಗ್ಬೇಕು ಅಂತ ತುಂಬಾ ಜಾಣ್ತನದಿಂದ ಮಾಡಿರೋ ಉಪಾಯ. ಅಂದ್ರೆ ವಾಗ್ದೇವಿ ಪ್ರಾಣ ತೆಗೆಯೋದೇ ನಿನ್ ಗುರಿನಾ? ಹೌದು. ನಾನು ಉಸಿರಿರೋವರೆಗೂ
ಅದೇ ನನ್ ಗುರಿ. ಇದನ್ನ ಸರಸು ಇದೆಲ್ಲ ಯಾವಾಗ ಮಾತಾಡಲು? ಸರಸು ಮಾತಾಡಿಲ್ಲ. ನನ್ನ ಹತ್ರ ಇರೋ ಸೋರ್ಸ್ ಇಂದ ನಾನೇ ಮಾತಾಡೋ ಹಾಗೆ ಕ್ರಿಯೇಟ್ ಮಾಡಿದ್ದೀನಿ. ಮಾರ್ಫಿಂಗ? ವಾವ್, ಸ್ವಲ್ಪನೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ತುಂಬಾ ಪರ್ಫೆಕ್ಟ್ ಆಗಿದೆ. ನಾನ್ ಹೇಳಿದ ಕೆಲ್ಸನ ನಿಮಿಗ್ ಮಾಡೋಕ್ ಬರ್ದೇ ಇದ್ರು ನನ್ನ ಅಸಿಸ್ಟೆಂಟ್ ಗೋಪಾಲ್ ಮಾತ್ರ ಪರ್ಫೆಕ್ಟ್ ಆಗಿ ಮಾಡಿದಾನೆ. ಶ್ಯಾಮ್ಲಾ ಅವ್ರೆ, ಈ ವಿಡಿಯೋ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡೋಣ ಮೇಡಮ್. ಯಾಕೆ? ಲೈಕ್ಸ್ ಶೇರ್ಸ್ಗೋಸ್ಕರನಾ? ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತಲ್ಲ ಅಂತ. ಎಲ್ರಿಗೂ ತಿಳಿಯೋದಲ್ಲ, ಸರಸು ದೂರ ಆಗೋದ್ ಮುಖ್ಯ ಅಷ್ಟೆಲ್ಲ ಜೊತೆಯವರೇ. ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ. ಗೋಪಾಲ್, ಈ ವಿಡಿಯೋ ತಗೊಂಡು ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನು ವಾಗ್ದೇವಿಗೆ ಹುಚ್ಚು ಫ್ಯಾನ್ ಅಂತ ಹೇಳಿ ನಮ್ ಮೇಡಮ್ನ ಸಾಯಿಸ್ಬೇಕು ಅಂತಿರೋ ಸರಸು ಐ ಮೀನ್ ವಾಣಿ ಮೇಲೆ ಕೇಸ್ ಹಾಕು. ಈ ಪ್ರೂಫ್ ತೋರಿಸಿ ಅರೆಸ್ಟ್ ಮಾಡಿ ಅಂತ ಪ್ರೆಷರ್ ಹಾಕು. ಸರಿ ಮೇಡಮ್, ನಾನು ನೋಡ್ಕೋತೀನಿ. ಎಕ್ಸಲೆಂಟ್ ಮ್ಯಾಮ್, ಎಕ್ಸಲೆಂಟ್. ನಮ್ ಕೈಗೆ ಮಸಿ ಮಾಡ್ಕೊಳ್ದೇನೆ ಸರಸುನ ಚಿತೆಗೆ ಹತ್ತಿಸ್ತಿದೀವಿ ಅನ್ನೋ ಹಾಗೆ. ನಾನೊಬ್ಳೇ ಅಲ್ಲ, ದಿಸ್ ಇಸ್ ಅ ಟೀಮ್ ವರ್ಕ್. ಬಟ್ ಈ ಕ್ರೆಡಿಟ್ ಪೂರ್ತಿ ನಿಮಗೆ. ವಾರೆವರ್, ಇನ್ಮೇಲೆ ಸರಸುವಿಂದ ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಬರೋದಿಲ್ಲ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಿನ್ನೆ ನಿಮ್ ಕೋಪ ನೋಡಿ ಏನೋ ಅಂದ್ಕೊಂಡ್ಬಿಟ್ಟಿದೆ. ಇಷ್ಟು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿರ್ತೀರ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಮ್ಯಾಮ್. ಈ ಪ್ಲಾನ್ ಇಂದ ಸರಸು ಚಾಪ್ಟರ್ ಇನ್ಯಾವತ್ತೂ ಓಪನ್ ಆಗದೆ ಇರೋ ಹಾಗೆ ಕ್ಲೋಸ್ ಆಗುತ್ತೆ ಅಷ್ಟೇ. ಅವ್ನು ನೋಡ್ಬಿಟ್ಟು ಹಾಕೋಣ. ಬಾರೋ, ಗಾಡಿ ಹತ್ತೋ, ಹತ್ತೋ ಹತ್ತೋ, ಬೇಗ ಬಾರೋ. ನಿಂತ್ಕೊಳ್ರೋ. ಹೇಳೋ, ನಿಜ ಹೇಳೋ. ಸರಸುನ ಕಿಡ್ನಾಪ್ ಮಾಡೋಕ್ ಯಾರು ಹೇಳಿದ್ದು? ಯಾಕೆ ಕಿಡ್ನಾಪ್ ಮಾಡಿದ್ರಿ ಹೇಳೋ. ನನಗೆ ಗೊತ್ತಿಲ್ಲ ಸರ್. ಹೇಳೋ. ಗೊತ್ತಿಲ್ಲ ಹೇಳ್ತೀಯಾ? ಗೊತ್ತಿಲ್ಲ ಸರ್. ಇಂದ ಸಾಯ್ತ್ಯಾ? ನನಗೇನು ಗೊತ್ತಿಲ್ಲ ಸರ್. ನನ್ನ ಬಿಟ್ಬಿಡಿ. ಇಲ್ವಾ ನಿನ್ನ? ಸರ್ 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 ಬೇಡ ಸರ್. ಸರ್ ಹೇಳೋ. ಸರ್ ಹಲೋ, ಆ ಪವನ್ ರಾಹುಲ್ ಕೈಗೆ ಸಿಗಾಕೊಂಡ್ಬಿಟ್ಟ ಮೇಡಮ್. ಪವನ್? ಪವನ್ ಯಾರು? ಅದೇ ಮೇಡಮ್, ಮೊನ್ನೆ ಸರ್ಸುನ ಕಿಡ್ನಾಪ್ ಮಾಡಿದ್ವಲ್ಲ, ಅದ್ರಲ್ಲೊಬ್ಬ. ಸಿಕ್ಕಾಕೊಳ್ಳೋದಂದ್ರೆ ಏನೋ?
ಆಕ್ಚುಲಿ ಏನಾಯ್ತಲ್ಲಿ? ಅದು ಒಂದ್ ಚಿಕ್ಕ ಸೆಟ್ಲ್ಮೆಂಟ್ ಇತ್ತು ಅಂತ ಒಂದ್ ಕಡೆ ಹೋಗಿದ್ದ ಮೇಡಮ್. ಗೊತ್ತಾಗ್ದೆ ಅವ್ನ್ ಕಣ್ಣಿಗೆ ಬಿದ್ದು ತಗ್ಲಾಕೊಂಡ್ಬಿಟ್ಟ ಮೇಡಮ್. ನಾವು ಗಾಡಿಲಿ ಎಸ್ಕೇಪ್ ಆಗೋಣ ಅಂತ ನೋಡ್ದೋ, ಅವನು ಪವನ್ನ ಹಿಡ್ಕೊಂಡು ಎಲ್ಲ ವಿಷಯನೂ ಕೇಳ್ತಾ ಇದ್ದಾನೆ ಮೇಡಮ್. ಗಾಡ್, ಬುದ್ಧಿ ಇದೆಯಾ ನಿಮ್ಗೇನಾದ್ರು? ಸರ್ಸು ಮೇಲೆ ಅಟ್ಯಾಕ್ ಮಾಡಿರೋರು ಹೈಡ್ ಆಗೋದ್ ಬಿಟ್ಟು ಊರೂರೆಲ್ಲ ತಿರುಗಾಡ್ತಾ ಬಿದ್ದಿದ್ದೀರಾ? ಸಾರಿ ಮೇಡಮ್. ಛೀ, ಮುಚ್ಚು ಬಾಯ್. ಮೊದ್ಲೇ ರಾಹುಲ್ಗೆ ನನ್ ಮೇಲೆ ಡೌಟ್ ಬಂತಲ್ಲ ಅಂತ ಅನ್ಕೊಂಡ್ರೆ ಮಧ್ಯದಲ್ಲಿ ಈ ಪ್ರಾಬ್ಲಮ್ ಬೇರೆ. ಅವನೇನಾದ್ರೂ ನಡೆದಿದ್ದೆಲ್ಲ ಹೇಳ್ಬಿಟ್ರೆ ರಾಹುಲ್ ನನಗ್ ಮಾತಾಡೋ ಚಾನ್ಸ್ ಇರ್ಲಿ, ಬದುಕೋ ಚಾನ್ಸ್ ಕೂಡ ಕೊಡಲ್ಲ. ಇವಾಗ ಇವಾಗ ಏನ್ ಮಾಡೋದು? ಸರ್ ಹೇಳೋ ಹೇಳೋ. ಗೊತ್ತಿಲ್ಲ ಸರ್. ಸರ್ಸುನ್ ಕಿಡ್ನಾಪ್ ಮಾಡು ಅಂತ ಯಾರು ಹೇಳಿದ್ರು? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಸರ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಹೋದೆ ಸರ್. ನನಗೇನು ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ಸರ್ ಹೊಡಿಬೇಡಿ ಸರ್. ಅಂತೀನಿ ಸರ್, ಕೈ ಮುಗಿತೀನಿ ಸರ್. ಬೇಡ ಸರ್, ಕಾಲಿಗೆ ಬೀಳ್ತೀನಿ ಸರ್. ಹೊಡಿಯೋದಲ್ಲ ನಿನ್ನ ಸರ್, ಕಾಲಿಗೆ ಬೀಳ್ತೀನಿ ಸರ್. ಬೇಡ ಸರ್. ಹಾಗಾದ್ರೆ ಬಾಯ್ ಬಿಡೋ. ಸರಸುನ ಕಿಡ್ನಾಪ್ ಮಾಡು ಅಂತ ಹೇಳಿದ್ಯಾರೋ? ಬಾಯ್ ಬಿಡೋ. ಅದು ನಮಗ್ ಫೋನ್ ಮಾಡಿದ್ದು ಐಮ್ ಸಾರಿ ರಾಹುಲ್. ಸೆಲ್ಫ್ ಡಿಫೆನ್ಸ್ಗೋಸ್ಕರ ಪೆಪ್ಪರ್ ಸ್ಪ್ರೇ ಹಾಕ್ಬೇಕಾಯ್ತು. ಯಾರೋದು? ಯಾರಿದನ್ನೆಲ್ಲ ಮಾಡ್ತಿರೋದು? ಯಾಕೆ ನಮ್ಮನೆ ಫಾಲೋ ಮಾಡ್ತಿದ್ದಾರೆ? ಯಾಕಿಷ್ಟು ಗ್ರಜ್ ಇಟ್ಕೊಂಡಿದ್ದಾರೆ? ನಮ್ಮ ಮೇಲೆ ಇಷ್ಟೊಂದು ಸೇಡ್ ಆದ್ರೂ ಯಾಕೆ? ಆಂಟಿ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ನಾಳೆನೆ ಮನೆಗೆ ಬಂದ್ಬಿಟ್ರೆ, ಆಕ್ಸಿಡೆಂಟ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ನನ್ ಬಗ್ಗೆ ಶ್ಯಾಮ್ಲಾ ಆಂಟಿ ಬಗ್ಗೆ ನಿಜ ಗೊತ್ತಾದ್ರೆ, ನೋ, ಹಾಗಾಗ್ಬಾರ್ದು. ಸ್ವಲ್ಪ ಹೊತ್ತು ಮೇಡಮ್ ಅವ್ರನ್ನ ಒಂಟಿಯಾಗಿ ಬಿಟ್ಬಿಡಿ. ನೀವೆಲ್ಲ ಹೊರಗಡೆ ಇರಿ ಸರ್.
ಒಂದು ಯೋಚನೆ ಜೀವನನೇ ಬದಲಾಯಿಸೋ ಹಾಗೆ ಈ ಟ್ಯಾಟೂ ಇಂದ ಸುಖಾಂತಿ ಆಗ್ಬೇಕಾಗಿರೋ ಕಥೆ ಏನೇನೋ ಆಗೋಯ್ತು. ಈ ಫ್ಲಾಪ್ ಪ್ಲಾನ್ ಅಲ್ಲಿ ಎಲ್ಲರ ಮಿಸ್ಟೇಕು ಇದೆ. ಯಾವೊಬ್ರನ್ನು ಬ್ಲೇಮ್ ಮಾಡಕ್ಕಾಗ್ತಾ ಇಲ್ಲ. ಎಸ್ಕೇಪ್ ಆಗೋದ್ ಬಿಟ್ರೆ ಬೇರೆ ಆಪ್ಷನೇ ಇಲ್ಲ. ಯಾ ಪ್ರೀತಿ, ವಾಗ್ದೇವಿ ಆಂಟಿಗೆ ಪ್ರಜ್ಞೆ ಬಂದಿದೆ. ಸಾಯ್ತ್ ರೋಡ್ ಮೇಲೆ ತೆಂಗಿನಕಾಯಿ ಬಿತ್ತ. ಏನ್ ಹೇಳಿದ್ರಿ? ನಮ್ ಪರಿಸ್ಥಿತಿ ಬಗ್ಗೆ ಸಿಂಬಾಲಿಕ್ ಆಗಿ ಹೇಳ್ತಾ ಇದೀನಿ. ಏನ್ ಸಿಂಬಾಲಿಸಮ್ ಆಂಟಿ? ನಾಳೆ ಮಾರ್ನಿಂಗ್ ಆಂಟಿನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ರು. ಆಂಟಿ ಮನೆಗೆ ಹೋಗ್ತಿದ್ದ ಹಾಗೆ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರೆ ಸ್ಕ್ಯಾಮ್, ಮರ್ಡರ್ ಅಟೆಂಪ್ಟ್ ಎಲ್ಲದರಲ್ಲೂ ನಮ್ ಬಗ್ಗೆ ನಿಜ ಹೊರಗಡೆ ಬರುತ್ತೆ. ಆಲ್ರೆಡಿ ಎಲ್ರಿಗೂ ನನ್ ಮೇಲೆ ಡೌಟ್ ಇದೆ. ಚಿಕ್ಕ ಕ್ಲೂ ಸಿಕ್ಕಿದ್ರು ಅದು ಕನ್ಫರ್ಮ್ ಆಗುತ್ತೆ. ಕಂಪ್ಲೀಟ್ಲಿ ನನ್ ಚಾಪ್ಟರ್ ಕ್ಲೋಸ್ ಆಗುತ್ತೆ ಆಂಟಿ. ಪ್ರೀತಿ, ಕೂಲ್, ರಿಲ್ಯಾಕ್ಸ್. ಐ ಕಾಂಟ್ ಆಂಟಿ. ನೋಡು ಪ್ರೀತಿ, ನಮ್ ಹತ್ರ ಇರೋ ಆಯುಧ, ಅವಕಾಶ ಎಲ್ಲ ಯೂಸ್ ಮಾಡಿದ್ವಿ. ಎಲ್ಲದ್ರಲ್ಲೂ ಫೇಲ್ ಆಗಿದೀವಿ. ಈಗ ನಮ್ಗೆ ಉಳಿದಿರೋದು ಒಂದೇ ಒಂದು ಆಪ್ಷನ್. ಏನ್ ಆಂಟಿ ಅದು? ನಡೆದಿರೋದೆಲ್ಲ ಮರ್ತ್ ಹೋಗಿ ನಿನಗೇನು ಗೊತ್ತಿಲ್ಲ ಅನ್ನೋ ಹಾಗೆ, ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನಡ್ಸೋದು. ಕಮ್ ಆನ್ ಆಂಟಿ, ನಡ್ಸೋದು ನನ್ಗೇನ್ ಹೊಸ್ತೇನಲ್ಲ. ಬಟ್ ನನ್ ಭಯ ಎಲ್ಲ ಇವ್ರ ಇನ್ವೆಸ್ಟಿಗೇಷನ್ ಬಗ್ಗೆನೆ. ಅವ್ರ ಜೊತೆ ಕ್ಲೋಸ್ ಆಗಿದ್ದು ಪ್ರತಿ ಮೂವ್ಮೆಂಟ್ನು ನೋಡ್ಕೋ. ಪ್ಲಾನ್ ಏನು ಅಂತ ತಿಳ್ಕೊ. ಅವ್ರಿಗೇನಾದ್ರೂ ಕ್ಲೂಸ್ ಸಿಕ್ಕಿದ್ರೆ ನೀನದನ್ನ ನಾಶ ಮಾಡು. ನಿನ್ನಿಂದ ಆಗದೆ ಇದ್ರೆ ನನಗ್ ಫೋನ್ ಮಾಡು, ನಾನ್ ಹೆಲ್ಪ್ ಮಾಡ್ತೀನಿ. ಭಯ ಪಟ್ಟು ದೂರ ಇರೋದಕ್ಕಿಂತ ಪಕ್ಕದಲ್ಲೇ ಇದ್ದು ತಪ್ಪಿಸ್ಕೊಳ್ಳೋದೇ ಈಸಿ. ಇದಕ್ಕಿಂತ ದೊಡ್ಡ ಎಸ್ಕೇಪ್ ಪ್ಲಾನ್ ಇಲ್ಲ. ಇದೇ ಈಸಿ ಪ್ರಾಸೆಸ್. ಯಾ ಆಂಟಿ, ಯುರ್ ಕರೆಕ್ಟ್. ನೀವ್ ಹೇಳ್ದಾಗೆ ಮಾಡ್ತೀನಿ.